invite Sharani of grade 7A for a speech. ಹರೇ ರಾಮ ಶುಭೋದಯ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಗುರು ಹಿರಿಯರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸಹಜವಾಗಿ ನಾವೆಲ್ಲರೂ ಸ್ವಾತಂತ್ರ್ಯೋತ್ಸವ ಎಂದರೆ ಧ್ವಜಾರೋಹಣ, ದೇಶಭಕ್ತಿ ಗೀತೆಗಳನ್ನು ಹಾಡುವುದು, ಸಿಹಿ ಹಂಚುವುದು ಮತ್ತು ರಜೆ ಎಂದುಕೊಳ್ಳುತ್ತೇವೆ. ಆದರೆ ಸ್ನೇಹಿತರೆ, ನಮಗೆ ಈ ಸ್ವಾತಂತ್ರ್ಯವನ್ನು ಹೇಗೆ ಗಳಿಸಿದ್ದೇವೆ ಎಂದು ನಾವು ಎಂದಾದರೂ ಯೋಚಿಸಿದ್ದೇವೆಯೇ? ಇಂದು ನಾವು ಶಾಲೆಗೆ ಸ್ವತಂತ್ರವಾಗಿ ಬರುತ್ತೇವೆ, ನಮಗೆ ಬೇಕಾದ ಶಿಕ್ಷಣ ಪಡೆಯುತ್ತೇವೆ, ನಮ್ಮ ಅಭಿಪ್ರಾಯವನ್ನು ಸ್ವತಂತ್ರವಾಗಿ ಹೇಳುತ್ತೇವೆ. ಆದರೆ ಸುಮಾರು 80 ವರ್ಷಗಳ ಹಿಂದೆ ನಮ್ಮ ದೇಶ ಹೀಗೆ ಇರಲಿಲ್ಲ. ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದರು. ಭಾರತೀಯರು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದರು. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನರು ಹೋರಾಡಿದರು, ಅನೇಕ ಜನರು ಜೈಲಿಗೆ ಹೋದರು, ತಮ್ಮ ಆಸ್ತಿ, ಕುಟುಂಬ ಮತ್ತು ಜೀವನವನ್ನು ಕಳೆದುಕೊಂಡರು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಣಿ ಲಕ್ಷ್ಮೀಬಾಯಿ, ಸುಭಾಷ್ ಚಂದ್ರ ಬೋಸ್ ಮುಂತಾದ ಅನೇಕ ಹೋರಾಟಗಾರರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ಅವರಲ್ಲಿ ಕೆಲವರು ನಮ್ಮ ವಯಸ್ಸಿನಲ್ಲಿಯೇ ದೇಶದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದ್ದರು. ಆದರೆ ಇಂದು ನಾವು ಜೆನ್ಜಿ ಪೀಳಿಗೆಯವರು. ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಮ್ಮ ಮುಂದೆ ಇಂಟರ್ನೆಟ್ ಇದೆ, ನಮ್ಮ ಬಳಿ ಜಗತ್ತಿನ ಜ್ಞಾನವಿದೆ. ನಾವು 1 ನಿಮಿಷದಲ್ಲಿ ಸಾವಿರಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಆದರೆ ಕೆಲವೊಮ್ಮೆ ಒಂದು ವಿಷಯವನ್ನು ಮಾತ್ರ ಮರೆತುಬಿಡುತ್ತೇವೆ: ನಮ್ಮ ಸ್ವಾತಂತ್ರ್ಯದ ಹಿಂದೆ ಇರುವ ತ್ಯಾಗ ಮತ್ತು ಹೋರಾಟವನ್ನು. ನಾವು ನಮ್ಮ ನೆಚ್ಚಿನ ಯೂಟ್ಯೂಬರ್ ಅಥವಾ ಇನ್ಸ್ಟಾಗ್ರಾಮ್ ಸ್ಟಾರ್ ಬಗ್ಗೆ ಬಹಳಷ್ಟು ತಿಳಿದಿರಬಹುದು. ನಾವು ರೀಲ್ಸ್ ನೋಡಲು ಸಾಕಷ್ಟು ಸಮಯವನ್ನು ಕೊಡುತ್ತೇವೆ. ಆದರೆ ನಮ್ಮ ದೇಶದ ಇತಿಹಾಸವನ್ನು ತಿಳಿದುಕೊಳ್ಳಲು ಕೆಲವು ನಿಮಿಷಗಳನ್ನು ಕೊಡಬಹುದಲ್ಲವೇ ಸ್ನೇಹಿತರೆ? ನಾವು ಸ್ವಾತಂತ್ರ್ಯ ಹೋರಾಟಗಾರರಂತೆ ಯುದ್ಧ ಮಾಡಬೇಕಾಗಿಲ್ಲ. ನಾವು ಮಾಡಬೇಕಾದದ್ದು ತುಂಬ ಸರಳ: ನಮ್ಮ ದೇಶವನ್ನು ಪ್ರೀತಿಸಬೇಕು, ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಶಾಲೆಯಲ್ಲಿ ಶಿಸ್ತಿನಿಂದ ಇರಬೇಕು, ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ರಾಷ್ಟ್ರಧ್ವಜವನ್ನು ಗೌರವಿಸಬೇಕು, ಎಲ್ಲರನ್ನೂ ಗೌರವದಿಂದ ಕಾಣಬೇಕು ಮತ್ತು ನಮ್ಮ ದೇಶದ ಬಗ್ಗೆ ತಿಳಿದುಕೊಳ್ಳಬೇಕು. ಇದೇ ನಮ್ಮ ದೇಶಕ್ಕೆ ನಾವು ನೀಡಬಹುದಾದ ಸಣ್ಣ ಕೊಡುಗೆ. ಇಂದು ನಾವು ಧ್ವಜವನ್ನು ನೋಡಿದಾಗ ಕೇವಲ 3 ಬಣ್ಣಗಳನ್ನು ನೋಡುವುದಲ್ಲ, ಆ ಧ್ವಜದ ಹಿಂದೆ ಇರುವ ಸಾವಿರಾರು ಜನರ ತ್ಯಾಗವನ್ನು ನೆನಪಿಸಿಕೊಳ್ಳಬೇಕು. ನಮ್ಮ ದೇಶದ ಸ್ವಾತಂತ್ರ್ಯ ಉಚಿತವಾಗಿ ಸಿಕ್ಕಿಲ್ಲ, ಗಳಿಸಿದ್ದು. ಕೋಟ್ಯಂತರ ಭಾರತೀಯರು ತಮ್ಮ ಕುಟುಂಬವನ್ನೇ ತ್ಯಜಿಸಿದರು, ತಮ್ಮ ಜೀವನವನ್ನೇ ದೇಶಕ್ಕಾಗಿ ಅರ್ಪಿಸಿದರು. ಆದ್ದರಿಂದ ಈ ಸ್ವಾತಂತ್ರ್ಯ ದಿನದಂದು ನಾವು ಒಂದು ಸಣ್ಣ ಸಂಕಲ್ಪ ಮಾಡೋಣ: ನಾವು ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳುತ್ತೇವೆ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸುತ್ತೇವೆ ಮತ್ತು ಒಳ್ಳೆಯ ನಾಗರಿಕರಾಗಿ ನಮ್ಮ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡುತ್ತೇವೆ. ನಾವು ಭಾರತದ ಭವಿಷ್ಯ, ನಮ್ಮ ಕೈಯಲ್ಲಿ ಭಾರತದ ನಾಳೆ. ವಂದೇ ಮಾತರಂ. ಜೈ ಹಿಂದ್, ಜೈ ಭಾರತ್.